ಎಲ್ಲೂ ಹೋದ ಈ ಹಾಳಾದವನು, ಇನ್ನೂ ಬರ್ಲಿಲ್ವಲ್ಲ. ರಾಯ್ರೆ ಶುರು ಮಾಡ್ಬೋದಾ? ಎಲ್ರೂ ಬಂದಾಯ್ತಲ್ಲ, ಶುರು ಮಾಡಿ. ಅಯ್ಯಯ್ಯೋ, ಇನ್ನೂ ವಾಸು ಬಂದಿಲ್ವಲ್ರಿ? ವಾಸು ಬರೋ ತನಕ ಒಳ್ಳೆ ಸಮಯ ಕಾಯ್ತಾ ಇರುತ್ತಾ? ಸ್ವಾಮಿ, ನೀವು ಶುರು ಮಾಡಿ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವಾಸು ಒಂದು ಫೋನ್ ಆದ್ರೂ ಮಾಡಮ್ಮ. ಆಗ್ಲೇ ಮಾಡಿದ್ದೆ ಅತ್ತೆ, ಅವ್ರ ಫೋನು ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ತಾಂಬೂಲದ ತಟ್ಟೆನ ಬದಲಾಯಿಸ್ಕೊಳ್ಳಿ. ಶತಮಾನಂ ಭವತಿ. ಒಂದ್ ನಿಮಿಷ ಇರಿ. ತಟ್ಟೆ ಬದಲಾಯಿಸ್ಕೊಳ್ಳೋದಕ್ಕಿಂತ ಮುಂಚೆ ನಿಶ್ಚಿತಾರ್ಥ ದಿನ 50 ಗ್ರಾಂ ಒಡವೆ ಹಾಕ್ತೀನಿ ಅಂತ ಹೇಳಿದ್ರಿ. ಈಗ ಒಡವೆ ಎಲ್ಲಿ? ಅಮ್ಮ, ಅವಸರ ಪಡ್ಬೇಡಮ್ಮ, ನನ್ ಮಗ ವಾಸು ತಗೊಂಡ್ಬರ್ತಿದ್ದಾನೆ. ಹಾಗಾದ್ರೆ ನಿಮ್ ಮಗ ಬಂದ್ಮೇಲೆ ತಟ್ಟೆ ಬದಲಾಯಿಸ್ಕೊಳ್ಳೋಣ. ಅಷ್ಟ್ರಲ್ಲಿ ಒಳ್ಳೆಗಳಿಗೆ ಮುಗ್ದೋಗುತ್ತಮ್ಮ. ಒಡವೆ ತಂದ್ಕೊಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಒಳ್ಳೆಗಳಿಗೆ ಮುಗೋಷ್ಟರಲ್ಲಿ ತಟ್ಟೆ ಬದಲಾಯಿಸ್ಕೊಳ್ಳಿ. ಅದೆಲ್ಲ ಆಗೋದಿಲ್ಲ ರೀ. ಮೊದ್ಲು ಅವ್ರು ಆಡಿರೋ ಮಾತನ್ನ ಉಳಿಸ್ಕೊಳ್ಳಿ, ಆಮೇಲೆ ಧಾರಾಳವಾಗಿ ತಟ್ಟೆ ಬದಲಾಯಿಸ್ಕೊಳ್ಳೋಣ. ಅಕ್ಕ, ಅವ್ರು ಒಡವೆ ಬರುತ್ತೆ ಅಂತ ಹೇಳ್ತಿದಾರಲ್ಲ, ನೀನ್ ಯಾಕೆ ಸುಮ್ಮನೆ ಹಠ ಮಾಡ್ತಿದ್ಯಾ? ಲೇ, ನೀ ಸುಮ್ನಿರೋ. ನಾವವತ್ತು ಒಡವೆ, ವರದಕ್ಷಿಣೆ, ವರೋಪಚಾರ ಯಾವ್ದು ಬೇಡ, ಸಿಂಪಲ್ ಆಗಿ ಮದ್ವೆ ಮಾಡ್ಕೊಡಿ ಅಂತ ಕೇಳಿದಿಕ್ಕೆ ಆ ಹುಡುಗಿ ಏನ್ ಹೇಳಿದ್ಲು? ಹುಡುಗಂಗೇನೋ ಕೊರತೆ ಇರ್ಬೇಕು ಅಂತ ಕೇವಲವಾಗಿ ಮಾತಾಡ್ಲಿಲ್ಲ. ಅವತ್ತವಳ ಗಂಡನೇ ಎಲ್ಲ ಒಡವೆಗಳು ಹಾಕ್ತಾರೆ ಅಂತ ತುಂಬಾ ಜಂಬ ಕೊಚ್ಕೊತಾ ಇದ್ಲು. ಈಗ ಅವಳ ಗಂಡನೇ ಕಾಣಿಸ್ತಾ ಇಲ್ಲ, ಇನ್ನೆಲ್ ಒಡವೆ ಬರುತ್ತೆ? ತುಂಬಾ ಮಾತಾಡ್ಬೇಡಿ. ನನ್ ಗಂಡ ಒಡವೆ ತರ್ತಾ ಇದಾರೆ, ಇನ್ನೇನ್ ಬರ್ತಾರೆ. ಸರಿ, ಬರ್ಲಿ, ಆಮೇಲೆ ತಟ್ಟೆ ಬದಲಾಯಿಸ್ಕೊಳ್ಳೋಣ. ಚೇತನ, ಯಾಕೆ ಸುಮ್ಮನೆ ಗಲಾಟೆ ಮಾಡ್ತಾ ಇದೀಯ? ಅವ್ರು ಒಡವೆ ತರೋ ಅಷ್ಟರಲ್ಲಿ ಒಳ್ಳೆ ಸಮಯ ಮುಗಿದೋಗುತ್ತೆ. ಅವ್ರ ಮಗ ಒಡವೆ ತರ್ತಾರೆ ಅಂತ ಅವ್ರಮ್ಮ ಹೇಳ್ತಾ ಇದ್ದಾರಲ್ಲ, ನಮ್ಗೆ ಒಡವೆ ಮುಖ್ಯನಾ? ನನ್ ಮಗ ವಾಸು ಬಂದ. ವಾಸು, ಸರಿಯಾದ ಟೈಮ್ ಬಂದ್ಯಲ್ಲ. ನೀನು ನಿಶ್ಚಿತಾರ್ಥ ದಿನ 100 ಗ್ರಾಂ ಚಿನ್ನ ಹಾಕ್ತೀನಿ ಅಂದಿದ್ಯಲ್ಲ, ಆ ಚಿನ್ನ ಹಾಕಿದ್ರೆ ತಟ್ಟೆ ಬದಲಾಯಿಸ್ಕೊಳ್ಳೋದು ಅಂತ ಹುಡುಗನ ಅಕ್ಕ ಹೇಳ್ತಿದ್ದಾಳೆ. ಆ ಚಿನ್ನ ಕೊಡು, ಒಳ್ಳೆ ಟೈಮ್ ಮುಗಿಯಕ್ ಮುಂಚೆ ತಟ್ಟೆ ಬದಲಾಯಿಸ್ಕೊಳ್ಳ ಕೊಡು. ಅಮ್ಮ, ಒಂದ್ ನಿಮಿಷ ಬಾಮ. ಮೊದ್ಲು ಚಿನ್ನ ಕೊಡು, ತಟ್ಟೆ ಬದಲಾಯಿಸ್ಕೊಂಡ್ಬಿಡೋಣ, ಆಮೇಲೆ ಮಿಕ್ಕಿದ್ ಮಾತಾಡ್ಕೊಳ್ಳೋಣ. ಕೊಡು. ನನ್ ಮಾತ್ ಕೇಳಮ್ಮ, ಬಾಮ ಬಾಮ. ಬಿಡ ಬಿಡ, ನನ್ನನ್ನ ಯಾಕೋ ಇಲ್ಲಿ ಕರ್ಕೊಂಡ್ ಬಂದೆ? ಮೊದ್ಲು ಒಡವೆ ಕೊಡು ಕೊಡು. ಯಾಕೋ ಕೊಡು ಒಡವೆನಾ? ಅಮ್ಮ, ನಿನ್ ಹತ್ರ ಹೇಗೆ ಹೇಳ್ಬೇಕೋ ನನಗೆ ಗೊತ್ತಾಗ್ತಾ ಇಲ್ಲಮ್ಮ. ಏನಾಯ್ತು ವಾಸು, ಯಾಕೆ ಹಿಂಗ್ ಒದ್ದಾಡ್ತಿದ್ಯಾ? ಮೊದ್ಲು ಒಡವೆ ಕೊಡು. ಅಮ್ಮ, ಅದೇನಾಯ್ತು ಅಂದ್ರೆ, ರೇವತಿನೂ ಅತ್ತೆನೂ ಇಲ್ಲಿ ಕಳ್ಸಿದ್ಮೇಲೆ ನಾನು ನಮ್ಮ ಮಾವನ ಹತ್ರ ಹೋದ್ನಲ್ಲ, ಆಗ ಮಾವ. ಏನಳಿ ಅಂದ್ರೆ, ತಂಗಿ ನಿಶ್ಚಿತಾರ್ಥಕ್ಕೆ ಹೋಗೋದ್ ಬಿಟ್ಟು ಶಾಪಿಗೆ ಬಂದಿದ್ದೀರಿ? ನಿಮ್ಮನ್ನೇ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಮಾವ. ಅಯ್ಯೋ ಅಳಿ ಅಂದ್ರೆ, ಈಗಿರೋ ಬಿಸಿಲಿ ನಾನು ಖಂಡಿತ ಅಲ್ಲಿಗೆ ಬರೋಕ್ಕಾಗಲ್ಲ. ಅಂಗಡಿ ಬಿಸ್ನೆಸ್ ಬೇರೆ ಚೆನ್ನಾಗಿ ಪಿಕಪ್ ಆಗ್ತಾ ಇದೆ. ಇವತ್ತು ಒಳ್ಳೆ ಕಸ್ಟಮರ್ ಬರ್ತಿದ್ದಾರೆ, ಅವ್ರ ಜೊತೆ ಡೀಲ್ ಮಾತಾಡಬೇಕು. ನನಗಂತೂ ಪುರ್ಸೊತ್ತಿಲ್ಲ. ನೀವು ಹೋಗಿ ನಿಮ್ಮ ತಂಗಿ ನಿಶ್ಚಿತಾರ್ಥನ ಅದ್ದೂರಿಯಾಗಿ ಜಾಮ್ ಜೂಮ್ ಅಂತ ಮಾಡ್ಕೊಂಡು ಬನ್ನಿ. ನಾನು ಇಲ್ಲೇ ಇದ್ದು ಅಂಗಡಿ ನೋಡ್ಕೋತೀನಿ. ಹಾಗೆ ಮಂಗಳ ಮತ್ತೆ ರೇವತಿ ಈಗಾಗಲೇ ಅಲ್ಲಿಗೆ ಹೋಗಿರ್ಬೇಕಲ್ವಾ? ಮಾವ, ಅವ್ರನ್ನ ಕಳಿಸ್ಬಿಟ್ಟೆ ನಾನು ಇಲ್ಲಿಗೆ ಬಂದೆ ಮಾವ. ಓಹ್, ವೆರಿ ಗುಡ್ ವೆರಿ ಗುಡ್. ಇದೇನಳಿ ಅಂದ್ರೆ ಇಲ್ಲೇ ನಿಂತ್ಕೊಂಡಿದ್ದೀರಾ?
ನಾನು ಹೇಳ್ದಲ್ಲ ಅಂಗಡಿ ನೋಡ್ಕೋತೀನಿ ಅಂತ. ನೀವು ಹೋಗಿ ನಿಮ್ಮ ತಂಗಿ ನಿಶ್ಚಿತಾರ್ಥ ಮುಗಿಸ್ಕೊಂಡು ಬನ್ನಿ. ಮಾವ ಅದು ರಾಣಿ ಎಂಗೇಜ್ಮೆಂಟ್ಗೆ 50 ಗ್ರಾಮ್ ಚಿನ್ನ ಹಾಕ್ತೀನಿ ಅಂತ ಹೇಳಿದ್ದೆ. ನಿಮ್ ತಂಗಿ ನಿಶ್ಚಿತಾರ್ಥಕ್ಕೆ 50 ಗ್ರಾಮ್ ಚಿನ್ನ ಹಾಕ್ತಿದ್ದೀರಾ? ಅಯ್ಯೋ 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 ಅಳಿ ಅಂದ್ರೆ ನಿಮ್ ಬಗ್ಗೆ ನಾನು ಏನೇನೋ ತಪ್ಪು ಕಲ್ಪನೆಗಳನ್ನೇ ಮಾಡ್ಕೊಂಡಿದ್ದೆ. ಅಲ್ಲ, ತಂಗಿ ನಿಶ್ಚಿತಾರ್ಥಕ್ಕೆ 50 ಗ್ರಾಮ್ ಚಿನ್ನ ಹಾಕ್ತಿದ್ದೀರಿ ಅಂದ್ರೆ ಇನ್ನು ಮದುವೆಗೆ ಎಷ್ಟು ಹಾಕಲ್ಲ ನೀವು? ಮಾವ ಮದ್ವೆಗೆ 105 ಗ್ರಾಮ್ ಚಿನ್ನ ಹಾಕ್ತೀನಿ ಅಂತ ಹೇಳಿದೀನಿ ಮಾವ. ಓ ಸಂತೋಷ ಅಳಿ ಅಂದ್ರೆ ಸಂತೋಷ. ನಿಶ್ಚಿತಾರ್ಥಕ್ಕೆ 50 ಗ್ರಾಮು, ಮದುವೆಗೆ 150 ಗ್ರಾಮು, ಒಟ್ಟು 200 ಗ್ರಾಮ್ ಚಿನ್ನ ಹಾಕ್ತಿದ್ದೀರಿ ನೀವು. ಶಬ್ಬಾಸ್ ಅಳಿ ಅಂದ್ರೆ ಶಬಾಸ್. ಅಣ್ಣ ಅಂದ್ರೆ ನಿಮ್ ಹಾಗಿರ್ಬೇಕು. ಮತ್ತಿನ್ನೇನ್ ಮಾವ, ನನಗಿರೋದು ಒಬ್ಳೆ ತಂಗಿ ಅಲ್ವಾ, ಅವಳಿಗೆ ಇಷ್ಟು ಮಾಡದೇ ಇದ್ರೆ ನನ್ ಮರ್ಯಾದೆ ಏನಾಗಬೇಕು? ಹೌದೋಳಿ ಅಂದ್ರೆ ಮರ್ಯಾದೆ, ಮರ್ಯಾದೆ ಅನ್ನೋದು ಬಹಳ ಮುಖ್ಯ. ಎಂತ ಪರಿಸ್ಥಿತಿಲೂ ನಾವು ಮರ್ಯಾದೆನ ಬಿಟ್ಕೊಡ್ಬಾರ್ದು. ಹೋಗಿ ಗಳಿಗೆ ಮಿರೋಕ್ ಮುಂಚೆ ನಿಮ್ ಕಾರ್ಯ ಮುಗಿಸ್ಕೊಂಡ್ ಬನ್ನಿ. ನಾನಿದ್ದು ಸ್ಟೋರ್ಸ್ನೆಲ್ಲ ಮ್ಯಾನೇಜ್ ಮಾಡ್ತೀನಿ. ಮಾವ ಕ್ಯಾಶ್ ಕೊಡ್ತಿರೋ ಅಥವಾ ನಿಮ್ಮ ಹೆಸರು ಹೇಳಿ ಒಡವೆ ಅಂಗಡಿಲಿ ಒಡವೆ ತಗೊಂಡೋಗ್ಲೋ? ಏನ್ ಹೇಳ್ತಿದ್ದೀರ ಅಳಿ ಅಂದ್ರೆ? ಅದೇ ಮಾವ, ಎಂಗೇಜ್ಮೆಂಟ್ಗೆ 50 ಗ್ರಾಮ್ ಚಿನ್ನ ಹಾಕ್ತೀವಿ ಅಂತ ನಾವ್ ಹೇಳಿದ್ವಲ್ಲ, ಅದಕ್ಕೆ ಕ್ಯಾಶ್ ಕೊಡ್ತಿರೋ ಅಥವಾ ಒಡವೆ ಅಂಗಡಿಲಿ ನಿಮ್ಮ ಹೆಸರು ಹೇಳಿ ತಗೊಂಡೋಗ್ಲೋ? ಏನ್ ಹೇಳಿ ಅಂದ್ರೆ ನಿಮ್ ಮಾತಿನ ಅರ್ಥ ಅಲ್ಲ? ನಿಮ್ ತಂಗಿ ಒಡವೆ ಹಾಕ್ತೀನಿ ಅಂತ ಹೇಳಿದ್ದು ನೀವು, ಈಗ ಬಂದು ನನ್ನನ್ನು ಕೇಳ್ತಿದ್ದೀರಲ್ಲ. ಮಾವ ಏನ್ ಹೇಳ್ತಿದ್ದೀರಾ? ಚೆನ್ನಾಗಿದೆ ಹೇಳಿ ಅಂದ್ರೆ. ಈಗ ತಾನೇ ನಿಮ್ ಬಗ್ಗೆ ತುಂಬಾ ಹೆಮ್ಮೆಯಿಂದ ಮಾತಾಡ್ತಿದ್ದೆ, ತಂಗಿಗೆ 200 ಗ್ರಾಮ್ ಚಿನ್ನ ಹಾಕ್ತಿದ್ದೀರಾ ಅಂತ. ಈಗ ನೋಡಿದ್ರೆ ಕ್ಯಾಶ್ ಕೊಡ್ತಿರೋ ಅಥವಾ ಒಡವೆ ಅಂಗಡಿಗೆ ನಿಮ್ಮ ಹೆಸರು ಹೇಳಿ ಒಡವೆ ಇಸ್ಕೊಂಡು ಹೋಗ್ಲು ಅಂತ ಹೇಳ್ತಿದ್ದೀರಲ್ಲ, ಏನಿದ್ರ ಅರ್ಥ? ಮಾವ ಅಷ್ಟೊಂದು ಒಡವೆನ ನಾನು ಎಲ್ಲಿಂದ ತರಲಿ? ನಿಮ್ಮನ್ನು ನಂಬ್ಕೊಂಡೆ ಮಾವ. ನಾನು ಅವತ್ತು ಅವ್ರಿಗೆಲ್ಲ ಮಾತು ಕೊಟ್ಟಿದ್ದು. ಈಗ ನೀವೇ ಹೇಗಾದ್ರೂ ಮಾಡಿ ವ್ಯವಸ್ಥೆ ಮಾಡಬೇಕು. ವ್ಯವಸ್ಥೆ ಮಾಡ್ಬೇಕು ಅಂತ ಆರಾಮಾಗಿ ಹೇಳ್ತಿದ್ರಲ್ಲ ಅಳಿ ಅಂದ್ರೆ, ಇದು ಯಾವ ನ್ಯಾಯ ಅಂತೀನಿ? ಅಲ್ಲ, ನಾನು ಯಾಕೆ ನಿಮ್ ತಂಗಿಗೆ ಒಡವೆ ಕೊಡ್ಬೇಕು? ಜೊತೆಲಿ ಹುಟ್ಟಿರೋ ಅಣ್ಣ ನೀವು ಹಾಕ್ಬೇಕು, ಇಲ್ಲ ನಿಮ್ಮ ಅಪ್ಪ ಅಮ್ಮ ಒಡವೆ ಹಾಕ್ಬೇಕು. ಅದನ್ನ ಬಿಟ್ಟು ಸಂಬಂಧನೇ ಇಲ್ದಿರೋ ನನ್ನನ್ನು ಒಡವೆ ಹಾಕ್ಬೇಕು ಅಂತ ಹೇಳ್ತಿದ್ರಲ್ಲ, ಇದು ಯಾವ ನ್ಯಾಯ ಅಂತೀನಿ? ನನ್ನ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು. ನಾನು ಜನ್ಮ ಕೊಟ್ಟ ಮಗಳಿಗೆ ನಾನು ಇಷ್ಟೊಂದು ಒಡವೆ ಹಾಕಿಲ್ಲ. ಇನ್ನು ಯಾರೋ ಹೆತ್ತ ಮಗಳಿಗೆ ನಾನು ಒಡವೆ ಹಾಕ್ತೀನ? ಏನ 1,000ನೋ 2,000ನೋ ಕೇಳಿದ್ರೆ ನಿಮ್ಮ ಲೆಕ್ಕದಲ್ಲಿ ಬರೆದು ಆಮೇಲೆ ನಿಮ್ಮ ಹತ್ರ ಹೇಗೋ ವಸೂಲು ಮಾಡ್ಬೋದು ಅಂತ ಅನ್ಕೊಳ್ಳಿ. ಅದನ್ನ ಬಿಟ್ಟು 50 ಗ್ರಾಮ್ ಚಿನ್ನ ಕೇಳ್ತಿದಿರಲ್ಲ. 50 ಗ್ರಾಮ್ ಚಿನ್ನಕ್ಕೆ ಇವತ್ತಿನ ಬೆಲೆ ಎಷ್ಟಾಗುತ್ತೆ ಅಂತ ಗೊತ್ತಾ ನಿಮ್ಗೆ? 1.5 ಲಕ್ಷ ರೂಪಾಯಿ ಅಳಿ ಅಂದ್ರೆ ಅದನ್ನ ಯಾವ ಲೆಕ್ಕಕ್ಕೆ ಬರೀಲಿ? ನೋಡಿ ಅಳಿ ಅಂದ್ರೆ, ನಿಮ್ಮನ್ನ ಮನೆ ಅಳಿನನ್ನಾಗಿ ಮಾಡಿಕೊಂಡು ಇಷ್ಟು ದೊಡ್ಡ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ಗೆ ಪಾರ್ಟ್ನರ್ ಮಾಡ್ಕೊಂಡಿರೋದೇ ದೊಡ್ಡ ವಿಷಯ. ಇಷ್ಟಕ್ಕೂ ಮೀರಿ ಆಸೆ ಪಡೋದು ತುಂಬಾ ತಪ್ಪು. ಮಾವ 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 ಏನ್ ಮಾವ, ಕಡೆ ಗಳಿಗೆಯಲ್ಲಿ ಹೀಗೆ ಹೇಳ್ಬಿಟ್ರಿ? ಅವತ್ತು ನೀವೇ ತಾನೇ ಹೇಳಿದ್ದು ಇದು ನಮ್ಮನೆ ಮದುವೆ ಇದ್ದಾಗೆ ಮದುವೆನ ಅದ್ದೂರಿಯಾಗಿ ಮಾಡೋಣ ಅಂತ ಹೇಳಿದ್ದು. ನಿಮ್ಮೇಲೆ ನಂಬಿಕೆಯಿಂದ ಅಲ್ವಾ ಮಾವ ನಾನು ಅವ್ರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ. ಅಲ್ಲ ಅಳಿ ಅಂದ್ರೆ, ನೀವು ಹಿಂದೂ ಮುಂದೆ ಯೋಚನೆ ಮಾಡದೆ ಮಾತು ಕೊಟ್ರೆ ಅದಕ್ಕೆ ನಾನು ಜವಾಬ್ದಾರನಾಗ್ತೀನ? ನೋಡಿ ಅಳಿ ಅಂದ್ರೆ, ನಾನು ಹೇಳಿದ್ದೆ ನಾನು ಮುಂದೆ ನಿಂತು ಅದ್ದೂರಿಯಾಗಿ ಮದುವೆ ನಡೆಸ್ತೀನಿ ಅಂತ ಹೇಳಿದ್ದೆ. ಯಾಕೆ ಹೇಳಿದೆ ಗೊತ್ತಾ? ನಿಮ್ಮಪ್ಪ ಸರಿ ಇಲ್ವಲ್ಲ, ಅದಕ್ಕೆ ನಾನೊಬ್ಬ ದೊಡ್ಡ ವ್ಯಕ್ತಿಯಾಗಿ ಮುಂದೆ ನಿಂತು ಮದುವೆ ನಡೆಸ್ಕೊಡ್ತೀನಿ ಅಂತ ಹೇಳಿದ್ದೆ. ಅದನ್ನ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ನಾನು ಜವಾಬ್ದಾರನ? ಈ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಓಪನ್ ಮಾಡೋಕೆ ನಾನು ಸಿಕ್ಕಾಪಟ್ಟೆ ಬಂಡವಾಳ ಹಾಕಿದ್ದೀನಿ. ಜೊತೆಲಿ ನಿಮಗೂ ಅದು ಗೊತ್ತು. ಈಗ ನನ್ನ ಹತ್ರ ನಯಾ ಪೈಸಾ ಇಲ್ಲ. ನನ್ನನ್ನು ಏನು ಕೇಳೋಕೆ ಬರಬೇಡಿ. ನಿಮ್ಮ ಫ್ರೆಂಡ್ಸ್ ಇದ್ದಾರಲ್ಲ, ಅವ್ರ ಹತ್ರ ಹೋಗಿ ದುಡ್ಡು ಇಸ್ಕೊಂಡು ಒಡವೆ ತಗೊಂಡೋಗಿ ಹಾಕಿ ನಿಮ್ಮ ತಂಗಿ ನಿಶ್ಚಿತಾರ್ಥ ಮುಗಿಸಿ. ಅಳಿ ಅಂದ್ರೆ, ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಏನು ವಾಸು, ಈ ಮಾವ ಕೊನೆಗಳಿಗೆ ಹಿಂಗೆ ಮಾಡ್ಬಿಟ್ರಲ್ಲ, ಏನು ಮಾಡೋದು? ಅದೇ ಅಮ್ಮ, ನನಗೂ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಶಿವನೇ, ಈಗ 100 ಗ್ರಾಮ್ ಚಿನ್ನ ಹಾಕಿದ್ರೆ ತಟ್ಟೆ ಬದಲಾಯಿಸ್ಕೊಡುದು ಅಂತ ಹಠ ಮಾಡ್ತಿದ್ದಾರೆ. ನೀನ್ ನೋಡಿದ್ರೆ ಬೇರೆ ಕೈಲಿ ಬಂದಿದ್ಯಾ? ನನ್ನ ಮಗ ಒಡವೆ ತರ್ತೀನಿ ಅಂತ ನಾನು ಜಂಬದಿಂದ ಹೇಳ್ಕೊಂಡಿದ್ದೀನಿ. ಈಗ ಅವ್ರನ್ನೆಲ್ಲ ಹೇಗೆ ಸಮಾಧಾನ ಮಾಡಲಿ ನಾನು? ಏನೋ ಮಾಡೋದು ವಾಸು. ಏಯ್
ಏನು ಗುಟ್ಟಾಗಿ ಮಾತಾಡ್ತಾ ಇದ್ದೀರಾ? ಬೇಗ ಒಡವೆ ತಂದ್ಕೊಡೋ, ಎಲ್ಲರೂ ಕಾಯ್ತಾ ಇದ್ದಾರೆ. ತುಡುಕ್ ಮಾತಾಡ್ಬಿಡ ಕಣಯ್ಯ. ಅವನು ಬೆರಿಗೈಲಿ ಬಂದವನೆ. ಅವ್ರ ಮಾವ ಒಡವೆ ಕೊಡಕ್ಕಾಗಲ್ಲ ಅಂತ ಹೇಳ್ಬಿಟ್ರಂತೆ. ಏನಾಯ್ತತೆ? ಯಾಕೆ ಈ ರೀತಿ ಎಲ್ಲ ನಿಂತ್ಕೊಂಡು ಮಾತಾಡ್ತಾ ಇದೀರಾ? ಪ್ರೀತಿ, ನಿಮ್ಮಪ್ಪ ಒಡವೆ ಕೊಡಕ್ಕಾಗಲ್ಲ ಅಂತ ಹೇಳ್ಬಿಟ್ರಂತಮ್ಮ. ಏನ್ರಿ ಇದು? ನಮ್ ಎಲ್ರನ್ನೂ ಇಲ್ಲಿ ಕೂರಿಸ್ಬಿಟ್ಟು ಒಬ್ರೊಬ್ರಾಗ ಎದ್ದೋಗ್ ಮಾತಾಡ್ತಿದ್ದೀರಲ್ಲ, ಈಗೇನು ಒಡವೆ ಹಾಕ್ತಿರೋ ಇಲ್ವೋ? ಅಮ್ಮ, ತಪ್ಪಾಗಿ ತಿಳ್ಕೊಬೇಡಿ. ಇವತ್ತು ಹಾಕ್ಬೇಕು ಅಂದ್ರೆ 100 ಗ್ರಾಮ್ ಚಿನ್ನನ ಮದ್ವೆ ದಿನ ಎಲ್ಲ ಸೇರ್ಸಿ ಹಾಕ್ಬಿಡ್ತೀವಿ. ಏನ್ರಿ ಮಾತಾಡ್ತಿದ್ದೀರಾ ನೀವು? ಅವತ್ತೊಂದ್ ಮಾತು ಇವತ್ತೊಂದ್ ಮಾತಾ? ನಿಶ್ಚಿತಾರ್ಥ ದಿನ 50 ಗ್ರಾಮ್ ಚಿನ್ನ ಹಾಕ್ತೀನಿ ಅಂತ ಹೇಳಿದ್ರಿ, ಹಾಕಿ. ಅಲ್ರಿ, ನಿಮ್ಗೆ ನಮ್ಮ ಮೇಲೆ ನಂಬಿಕೆನೇ ಇಲ್ವಾ? ನೀನ್ ಮಾತಾಡ್ಬೇಡಮ್ಮ ತಾಯಿ. ಅವತ್ ನೀನೇ ತಾನೇ ಜೋರಾಗಿ ಮಾತಾಡ್ತಾ ಇದ್ದಿದ್ದು. ಎಷ್ಟ್ ಬೇಕೋ ಕೇಳಿ ನನ್ ಗಂಡ ಹಾಕ್ತಾನೆ ಅಂತ ಹೇಳ್ದೆ. ಇವತ್ತಿನ ಗಂಡ ಹೇಳಿದ್ದೆ ನಾನ್ ಕೇಳ್ತಿರೋದು. ನೀ ಸ್ವಲ್ಪ ಬಾಯ್ ಮುಚ್ಚು. ಬನ್ರಿ. ಯಾಕೇನು ಮಾತಾಡ್ತಿಲ್ಲ? ಚೇತನ, ಹೋಗ್ಲಿ ಬಿಡಮ್ಮ. ಏನಪ್ಪ ಹೋಗ್ಲಿ ಬಿಡು ಅಂತ ಹೇಳ್ತಾ ಇದ್ದೀರಾ? ಒಡವೆ ಬೇಕು ಅಂತ ನಾವ್ ಕೇಳಿದ್ವಾ? ಅವ್ರೇ ತಾನೇ ಕೊಡ್ತೀನಿ ಅಂತ ಹೇಳಿದ್ದು. ಈಗ ಯಾಕೆ ನಾವ್ ಬಿಡ್ಬೇಕು? ಒಡವೆ ಹಾಕ್ತಾರೋ ಇಲ್ವೋ ಅಂತ ಕೇಳಿಪ್ಪ. ಕೇಳಿಪ್ಪ. ಅಪ್ಪ, ಏನ್ ಸಮಸ್ಯೆ? ಇವನು ಅವ್ರ ಮಾವನ್ ನಂಬ್ಕೊಂಡು ಒಡವೆ ಹಾಕ್ತೀನಿ ಅಂತ ಹೇಳಿದಾನೆ ಅಂತ ನಾನು ನಿನ್ನ ಹತ್ರ ಹೇಳಿದ್ನಲ್ಲಪ್ಪ. ಇವತ್ತು ಅವ್ರ ಮಾವ ಒಡವೆ ಕೊಡೋದಿಲ್ಲ ಅಂತ ಹೇಳಿ ಕಳಿಸಿದಾರಪ್ಪ. ಓಹೋ, ಕತೆ ಈ ರೀತಿ ಹೋಗ್ತಾ ಇದ್ಯೋ? ಹಾಗಾದ್ರೆ ಯಾವ ಧೈರ್ಯದ ಮೇಲೆ 200 ಗ್ರಾಮ್ ಚಿನ್ನ ಹಾಕ್ತೀನಿ ಅಂತ ಹೇಳಿ ಒಪ್ಕೊಂಡ್ರಿ? ನಮ್ಮನ್ನೆಲ್ಲ ಏನ್ ತಿಳ್ಕೊಂಡಿದ್ದೀರಾ ನೀವು? ಲೋ ಆಕಾಶ್, ನಮ್ಗೆ ಈ ದರಿದ್ರ ಸಂಬಂಧನೇ ಬೇಡ ಕಣೋ. ಬಾ, ನನಗೆ ನಾನು 500 ಗ್ರಾಮ್ ಚಿನ್ನ ಕೊಡೋ ಮನೆಯಿಂದ ಸಂಬಂಧ ತಂದು ಮದ್ವೆ ಮಾಡ್ತೀನಿ. ನಡೀರಿ ಹೋಗೋಣ. ಅಯ್ಯೋ, ದುಡುಕ್ಬೇಡಿ. ನೋಡಿ, ಅವರಿಬ್ರು ಪ್ರೀತಿಸಿ ಮದುವೆ ಮಾಡ್ಕೊಳ್ಳೋಕೆ ಅಂತ ದೇವಸ್ಥಾನದವರೆಗೂ ಹೋಗಿದ್ರು. ನಾನೇ ಅವರಿಗೆ ಸಮಾಧಾನ ಮಾಡಿ ಮೊದಲು ನಿಮ್ಮ ಓದು ಮುಗಿಲಿ ಅಂತ ಹೇಳಿ ಕರ್ಕೊಂಡ್ಬಂದಿದ್ದೆ. ಈಗ ಹಿರಿಯರೆಲ್ಲ ಸೇರಿ ನಿರ್ಧಾರ ಮಾಡಿ ನಿಶ್ಚಿತಾರ್ಥದವರೆಗೂ ಬಂದಿದೆ. ಈಗ ದಿಢೀರಂತ ನೀವು ನಿಶ್ಚಿತಾರ್ಥ ನಿಲ್ಸಿದ್ರೆ ಪಾಪ ಅವ್ರ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ನೀವು ಯೋಚನೆ ಮಾಡಿದ್ದೀರಾ? ನೋಡಿ, ಒಡವೆ ಬೇಕು ಅಂತ ನಾನ್ ಕೇಳಿರ್ಲಿಲ್ಲ ಅಥವಾ ಹಠ ಮಾಡಿರ್ಲಿಲ್ಲ. ನಿಶ್ಚಿತಾರ್ಥಕ್ಕೆ ಅವ್ರಾಗವ್ರೆ 50 ಗ್ರಾಮ್ ಚಿನ್ನ ಹಾಕ್ತೀನಿ, 150 ಗ್ರಾಮ್ ಚಿನ್ನ ಮದ್ವೆಗೆ ಹಾಕ್ತೀನಿ ಅಂತ ಹೇಳಿದ್ರು. ಈಗ ಅವ್ರು ಹೇಳಿದ್ನೆ ನಾನ್ ಕೇಳ್ತಾ ಇರೋದು. ನೋಡಿ, ಅವ್ರು ಮಾತು ಕೊಟ್ಟಿದ್ದು ತಪ್ಪಿಲ್ಲ, ನೀವು ಕೇಳ್ತಾ ಇರೋದು ತಪ್ಪಿಲ್ಲ. ಆದ್ರೆ ಅವರು ಬೇರೆಯವ್ರನ್ನ ನಂಬಿ ಮಾತು ಕೊಟ್ಟಿದ್ದಾರೆ. ಕೊಡ್ತೀನಿ ಅಂತ ಹೇಳಿದವರು ಕಡೆ ಗಲಿಗೆಲಿ ಕೈ ಎತ್ತಿದ್ದಾರೆ. ಒಡವೆ ಕೊಡ್ತೀನಿ ಅಂತ ಹೇಳಿದವರು ಕೈ ಎತ್ಬಿಟ್ರೆ ಪಾಪ ಇವರು ಏನ್ ಮಾಡ್ತಾರೆ ಹೇಳಿ? ಅದಕ್ಕೆ ಈಗ ಈ 50 ಗ್ರಾಮ್ ಚಿನ್ನದ ವಿಷಯ ಬಿಟ್ಬಿಡಿ. ನಮ್ಮ ಶಕ್ತಿಗೆ ಏನ್ ಮಾಡ್ಬೋದೋ ಅದನ್ನ ನಾವು ಮಾಡ್ತೀವಿ. ಈ ಮಾತನ್ನ ನಾನು ಮೊದಲೇ ಹೇಳಿದ್ದೀನಿ. ದಯವಿಟ್ಟು ಬನ್ನಿ, ತಟ್ಟೆ ಬದಲಾಯಿಸ್ಕೊಳ್ಳೋಣ. ನಿಮ್ ಮನ್ಸಲ್ಲಿ ನೀವೇನ್ ತಿಳ್ಕೊಂಡಿದ್ದೀರಾ? ನನ್ ತಮ್ಮ ನಿಮ್ ತಂಗಿನ ಪ್ರೀತಿಸ್ತಾ ಅಂದ ಒಂದೇ ಒಂದ್ ಕಾರಣಕ್ಕೆ ನೀವ್ ಹೇಳ್ದಂಗಲ್ಲ ನಾನ್ ಕೇಳ್ಕೊಂಡಿರೋಕ್ಕಾಗತ್ತಾ? ಅಥವಾ ನಿಮ್ ಲೆವೆಲ್ಗೆ ನಾವ್ ಇಳಿಯೋಕ್ಕಾಗತ್ತಾ? ಆಗಲ್ಲ, ಅದೆಲ್ಲ ಆಗೋದಿಲ್ಲ. ಒಪ್ಕೊಂಡಿರೋ ಹಾಗೆ 50 ಗ್ರಾಮ್ ಚಿನ್ನ ಬರ್ಬೇಕು. ಮದ್ವೆ ದಿನ 150 ಗ್ರಾಮ್ ಚಿನ್ನ ಬರ್ಬೇಕು. ಇಷ್ಟಕ್ಕೆಲ್ಲ ಒಪ್ಕೊಂಡ್ರೆ ನಿಶ್ಚಿತಾರ್ಥ ನಡೆಯುತ್ತೆ, ಇಲ್ಲಾಂದ್ರೆ ನಡೆಯಲ್ಲ. ಅಕ್ಕ, ಮೊದಲಿಂದ ನಾವು ಯಾವ ಒಡವೆ ಬೇಡ ಅಂತ ಹೇಳ್ಕೊಂಬಂದಿದ್ದೀವಿ. ಈಗ ಯಾಕೆ ಸುಮ್ಮನೆ ಹಠ ಮಾಡ್ತಿದ್ಯಾ? ಹೌದಮ್ಮ, ಅವ್ರ ಶಕ್ತಿ ಏನು ಅನ್ನೋದನ್ನ ರಮೇಶ್ ಆಗ್ಲೇ ಬಿಡಿಸಿ ಹೇಳಿದಾನೆ. ನೀನ್ ನೋಡಿದ್ರೆ ಚಿನ್ನ ಚಿನ್ನ ಅಂತ ಕೇಳ್ತಾ ಇದೀಯಾ. ನೋಡು ಪ್ಲೀಸ್, ಒಳ್ಳೆ ಸಮಯ ಮೀರೋದಕ್ಕೆ ಮುಂಚೆ ತಟ್ಟೆ ಬದಲಾಯಿಸ್ಕೊಳ್ಳೋಣ ಬಾ ಅಮ್ಮ. ಏನಪ್ಪ ಅರ್ಥ ಮಾಡ್ಕೊಳ್ದೆ ಮಾತಾಡ್ತಿದ್ದೀರಾ ನೀವು? ನಾನೇನ್ ನನಗ್ ಹೊಡ್ಬೇಕು ಅಂತ ಕೇಳ್ತಾ ಇದ್ದೀನ? ಇದೋ ಇಲ್ಲಿ ನಿಂತಿದ್ದಾನಲ್ಲ, ಇವನ್ ಗೌರವ ಕಾಪಾಡ್ಬೇಕು ಅಂತ ಕೇಳ್ತಾ ಇರೋದು. ಈಗ ನಾವ್ ಚಿನ್ನ ಬೇಡ ಅಂತ ಹೇಳಿದ್ರೆ ನಮ್ಮ ಆಕಾಶ್ಗೇನೋ ಕೊರತೆ ಇದೆ ಅಂತ ಹೇಳಿದ್ನ ನಾವ್ ಒಪ್ಕೊಂಡಾಗ ಆಗುತ್ತೆ. ಅದರ್ಥ ಆಗ್ತಿಲ್ವಪ್ಪ ನಿಮ್ಗೆ? ಚೇತನ, ನನಗೆಲ್ಲ ಅರ್ಥ ಆಗ್ತಾ ಇದೆಯಮ್ಮ. ಅವ್ರೇನೋ ಮಾತು ಹೇಳಿದ್ರು, ಅದನ್ನೇ ನೀನ್ ಯಾಕೆ ಬೆಳೆಸ್ಕೊಂಡು ಹೋಗ್ತಾ ಇದೀಯಾ? ಏನಂದ್ರಿ? ನಾನ್ ದೊಡ್ಡದ್ ಮಾಡ್ತಾ ಇದ್ದೀನ? ನೋಡಿಪ್ಪ, ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಿಮ್ಗೆ ನಿಮ್ ಮಗಳು ಬೇಕು, ನಿಮ್ ಮಗಳ ಸಂಬಂಧ ಬೇಕು ಅನ್ನೋದಾದ್ರೆ ನಾನ್ ಹೇಳೋದ್ ಕೇಳಿ. ಇಲ್ಲಾಂದ್ರೆ ನಿಮಗ್ ಈ ಹುಡುಗಿನೇ ಬೇಕು, ಇವ್ರ ಸಂಬಂಧನೇ ಬೇಕು ಅನ್ನೋದಾದ್ರೆ ಧಾರಾಳವಾಗಿ ತಟ್ಟೆ ಬದಲಾಯಿಸ್ಕೊಳ್ಳಿ. ನಾನು ಇಲ್ಲಿಂದ ಹೀಗೆ ಹೊರಟೋಗ್ತೀನಿ. ರೀ, ಬರ್ರಿ ಹೋಗೋಣ. ಚೇತನ